ಎಲ್ಲರಿಗೂ ನಮಸ್ಕಾರ. ರುಚಿಕರವಾದ ಆರೋಗ್ಯಕರವಾದ ಕಂಚು ಸಟ್ಟು ತಂಬುಳಿ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಫೇವ್ರೇಟ್. ನನ್ನಮ್ಮ ಮಾಡೋ ಈ ತಂಬುಳಿ ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡ್ತಾರೆ ಈ ತಂಬುಳಿಯನ್ನು ಅನ್ನೋದನ್ನು ನಿಮಗೂ ತೋರಿಸ್ತೇನೆ. ವೆಲ್ಕಮ್ ಟು ದ ವಿಡಿಯೋ. ಕಂಚು ಹುಳಿ ಅನ್ನೋದು ಸಿಟ್ರಸ್ ವೆರೈಟಿಯ ಒಂದು ಹುಳಿ ಕಹಿ ಮಿಶ್ರಿತವಾದ ಹಣ್ಣು. ಇದನ್ನು ನಾವು ಬಿಟ್ಟರ್ ಲೈಮ್ ಅಥವಾ ಸಿಟ್ರಾನ್ ಅಂತ ಕೂಡ ಕರಿತೇವೆ. ಅಜೀರ್ಣ, ಬಾಯಿ ರುಚಿ ಇಲ್ಲದೆ ಇರುವುದು ಅಥವಾ ಸ್ಟೊಮಕ್ ಅಪ್ಸೆಟ್ ಆದಾಗ ಮನೆ ಮದ್ದಿನ ತಯಾರಿಯಲ್ಲಿ ಈ ಹಣ್ಣು ಉಪಯೋಗ ಆಗುತ್ತೆ. ಕಂಚು ಹುಳಿಯನ್ನು ನಾವು ಕೆಲವು ವರ್ಷದವರೆಗೆ ಪ್ರಿಸರ್ವ್ ಮಾಡಿ ಕೂಡ ಇಟ್ಕೊಳ್ಬೋದು. ಅದನ್ನು ಕಟ್ ಮಾಡಿ 2-3 ದಿವಸ ಉಪ್ಪಿನಲ್ಲಿ ಬೆರೆಸಿ ಇಟ್ಟು ಮತ್ತೆ ಅದನ್ನು ಸನ್ ಡ್ರೈ ಮಾಡಿದರೆ ಕಂಚು ಸಟ್ಟು ತಯಾರಾಗುತ್ತೆ. ತಂಬುಳಿ ಮಾಡೋದಕ್ಕೆ ನಾನಿಲ್ಲಿ 2 ಕಂಚು ಸಟ್ಟು ಹೋಳುಗಳನ್ನು ತಗೊಂಡಿದ್ದೇನೆ. ಅದನ್ನು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೇನೆ. ಈಗ ಮಿಕ್ಸಿ ಜಾರ್ಗೆ 2 ಕಪ್ಪಿನಷ್ಟು ತೆಂಗಿನ ತುರಿ, 2 ಕುಮಟೆ ಮೆಣಸು, ನೆನೆಸಿ ಇಟ್ಕೊಂಡಿರುವ ಕಂಚು ಸಟ್ಟು, ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೇನೆ. ಗ್ರೈಂಡ್ ಮಾಡಿರುವ ಮಿಶ್ರಣವನ್ನು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು, ರುಚಿಗೆ ಬೇಕಾದಷ್ಟು ಉಪ್ಪು, 3 ಸೌಟು ಮಜ್ಜಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಥಿಕ್ನೆಸ್ಸನ್ನು ನೋಡಿಕೊಂಡು ಬೇಕು ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಚೆನ್ನಾಗಿ ಕುದಿಸಬೇಕು. ನಾವಿಲ್ಲಿ ಹುಳಿ ಮಜ್ಜಿಗೆಯನ್ನು ಯೂಸ್ ಮಾಡಿದ್ದೇವೆ, ಯಾಕೆಂದರೆ ನಮಗೆ ಹುಳಿ ಜಾಸ್ತಿ ಇಷ್ಟ ಆಗುತ್ತೆ. ಹಾಗೆ ಇದು ಚೆನ್ನಾಗಿ ಕುದಿಬೇಕು. ಒಂದು 5 ನಿಮಿಷದಷ್ಟು ಕಾಲ ನಾವು ಕುದಿಸಬೇಕು. ಕುದಿಸಿದಷ್ಟು ಅದರ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂತ ನನ್ನಮ್ಮ ಹೇಳ್ತಾರೆ. ತಂಬುಳಿ ಚೆನ್ನಾಗಿ ಕುದಿದ ಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಕಂಚು ಸಟ್ಟು ತಂಬುಳಿ ರೆಡಿ. ಇದನ್ನು ನಾವು ಅನ್ನದ ಜೊತೆಗೆ ಹಾಗೆ ದೋಸೆ ಜೊತೆಗೆ ಚಟ್ನಿಯ ಬದಲಾಗಿ ಕೂಡ ಯೂಸ್ ಮಾಡ್ಬೋದು. ಈ ತಂಬುಳಿಯ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹುಳಿ, ಉಪ್ಪು, ಖಾರ ಹಾಗೆ ಸ್ವಲ್ಪ ಕಹಿ ರುಚಿಯ ಜೊತೆಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಕಂಚು ಹುಳಿ ಸಿಕ್ಕಿದರೆ ಕಂಚು ಸಟ್ಟು ಮಾಡಿ ಇಟ್ಕೊಂಡು ಈ ತಂಬುಳಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.